ಡಿವೋರ್ಸ್ ಅನ್ನೋದು ಒಂದು ಕ್ರೈಮ್ ಹಾಗಾದ್ರೆ ಅದು ಒಂದು ತಪ್ಪ? ಪ್ರೀತಿ ಅನ್ನೋದು ಇಲ್ಲದೆ ಇರೋದಂಥದ್ ಕಡೆ ಬಲವಂತವಾಗಿ ಅಲ್ಲಿದ್ದು ಇನ್ನೊಬ್ಬರ ಜೀವನನು ಹಾಳು ಮಾಡೋದಕ್ಕಿಂತ ಒಂದು ಡಿವೋರ್ಸ್ ತಗೊಂಡ್ರೆ ಅದು ಅದಕ್ಕಿಂತ ಒಳ್ಳೆ ಕೆಲಸ ಅಥವಾ ಅದಕ್ಕಿಂತ ಪುಣ್ಯದ ಕೆಲಸ ಬೇರೆ ಯಾವ್ದು ಇರಲ್ಲ ಅಂತ ನಾನು ಅನ್ಕೋತೀನಿ. ಇವನಾಯ್ತು ಈಗ ಇನ್ನೊಬ್ಬ ಅನ್ನೋ ತರ ನೋಡೋದು ರೀತಿ ಆಗಿರ್ಬೋದು. ಸೊ ನಾನು 2ನೇ ಮದುವೆ ಮಾಡ್ಕೊಂಡಿದ್ರಿಂದ ನಾನ್ ಖುಷಿಯಾಗಿದ್ದೀನ 100%. 2ನೇ ಮದ್ವೆ ಆದ್ಲು ಅನ್ನೋ ತರ ಅಂದ್ರೆ ಅವಳೇನೋ ಒಂದು ಕೊಲೆ ಮಾಡಿ ಬಂದಿದ್ದಾಳೆ ಅನ್ನೋ ತರ ನೋಡ್ತಾರೆ. ಐ ರಿಯಲಿ ಡೋಂಟ್ ಕೇರ್ ಗೊತ್ತಾ. ಈಗ ಇರುವಂತ ಹಸ್ಬೆಂಡ್ ಹೆಂಗಿದೆ ಲೈಫ್ ಅವ್ರ ಜೊತೆಗೆ? 100ಗೆ 10,000% ಅಷ್ಟು ನನ್ನ ಪ್ರೀತಿ ಮಾಡುವಂತ ಗಂಡ ನನಗೆ ಸಿಕ್ಕಿದಾಗ ಸೊ ಎಲ್ಲಾನು ಕೂಡ ಇವಾಗ ಮತ್ತೆ ಬಂದಿದೆ. ಅವರವರ ಒಂದು ಯೋಚನಾ ಶಕ್ತಿ ಅವರವರ ಯೋಗ್ಯತೆನ ತೋರಿಸುತ್ತೆ ಅನ್ನೋದು ಬಿಟ್ರೆ ನಮ್ಗದೇನೇನು ಆಗ್ಬೇಕಾಗಿಲ್ಲ. ಬಟ್ ತುಂಬಾ ಜನ ಮಾನ್ಸವ್ರೆ ಆತರ ಆ ಮದ್ವೆ ಲೈಫ್ ಅಲ್ಲಿ ಆತರ ಆದಾಗ ಬ್ರೇಕ್ ಡೌನ್ ಆಗ್ತಾರೆ, ಆ ಒಂಥರ ಡಿಪ್ರೆಷನ್ಗೆ ಹೋಗ್ತಾರೆ. ಒಂಥರ ನಾನ್ ನೋಡಿದೀನಿ ಸುತ್ತಮುತ್ತ ಆ ತರದ್ದೆಲ್ಲ. ಬೇಜಾರಾಗಿದ್ದೇನೋ ನನ್ನ ಲೈಫೇ ಮುಗಿದ್ ಬಿಡ್ತು, ಸೂಸೈಡ್ ಮಾಡ್ಕೊಳ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಅಯ್ಯೋ ನನ್ನ ಲೈಫ್ ಹಾಳಾಗಿ ಹೋಗ್ಬಿಡ್ತಲ್ಲ. ಅದ್ರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಅಂತ ಬಂದಾಗ ಅಯ್ಯೋ ಮುಗ್ದೋಯ್ತಲ್ಲ, ನನ್ನ ಗಂಡನೇ ಗತಿ ಆಗಿದ್ದ, ಈಗ ಮುಂದೇನು ನನ್ನ ಲೈಫು ಅನ್ನೋ ತರ ಬಹಳ ಜನ ಆತರ ಥಿಂಕ್ ಮಾಡ್ತಾರೆ. ಸೊ ನೀವ್ ಆ ತರದ್ ಏನಾದ್ರು ಆ ಫೇಸ್ ಅಲ್ಲಿ ಹೋಗಿದ್ದೇನಾ ಅಥವಾ ಅಂತವ್ರಿಗೆ ನೀವೇನ್ ಹೇಳ್ತೀರಾ ಅಂತ? ಇಲ್ಲ, ನಾನು ಆ ಫೇಸ್ ಅಲ್ಲಿ ಹೋಗೇ ಇಲ್ಲ. ಬಿಕಾಸ್ 5 years ಆಫ್ ಅದನ್ನ ರಿಲೇಶನ್ಶಿಪ್ ಅಂತಾನೆ ಕರೆಯಕ್ಕಾಗಲ್ಲ, ಜಸ್ಟ್ ಕಂಪ್ಯಾನಿಯನ್ಶಿಪ್ ಅಂತಾನೂ ಕರೆಯಕ್ಕಾಗಲ್ಲ, ಜಸ್ಟ್ ಅರೇಂಜ್ ಮ್ಯಾರೇಜ್ ಅಂತ ಕರಿಬಹುದು ಅಷ್ಟೇ. ಸೊ ಆ 5 ವರ್ಷದಲ್ಲೂ ಕೂಡ ಅಂದ್ರೆ ನಮ್ಮಿಬ್ಬರ ಮಧ್ಯೆ ಯಾವುದೇ ತರದ ಒಂದು ಎಮೋಷನಲ್ ಒಂದು ಅಟ್ಯಾಚ್ಮೆಂಟ್ ಅಥವಾ ಬಾಂಡಿಂಗ್ ಅಥವಾ ಪ್ರೀತಿ ಅನ್ನಂಥದ್ದು ಏನು ಬರ್ಲೇ ಇಲ್ಲ 5 years ಕಳೆದ್ರೂ ಕೂಡ. ಸೊ ಹಾಗಾಗಿ ಐ ನೆವರ್ ಮಿಸ್ ದಟ್ ಪರ್ಸನ್. ನನಗೆ ಆ ಮನೆಯಿಂದ ಆಚೆ ಬಂದಿದ್ದು ಮರು ಕ್ಷಣನೇ ಎಂಥ ಒಂದು ರಿಲೀಫ್ ನನಗಿತ್ತು ಅಂತ ಅಂದ್ರೆ, ಅಬ್ಬಾ ನನ್ನ ಲೈಫ್ ನನಗೆ ಮತ್ತೆ ಸಿಕ್ತು ಅನ್ನೋಂಥ ಒಂದು ದಿವಸಕ್ಕೂ ನಾನು ಆ ವ್ಯಕ್ತಿನ ನೆನೆಸ್ಕೊಂಡೂ ಇಲ್ಲ, ಕೊರ್ಗೂ ಇಲ್ಲ. ಅಂಡ್ ನೆವರ್. ನಾನು ಅವತ್ತಿಂದ ದೇರ್ ವಾಸ್ ನೋ ಟರ್ನಿಂಗ್ ಬ್ಯಾಕ್. ಯಾವತ್ ನಮ್ಮ ಅಪ್ಪ ಅಮ್ಮ ನನ್ನ ಮನೆಯಿಂದ ಕರ್ಕೊಂಡ್ ಬಂದ್ರು, ಸೊ ಅವತ್ತಿಂದ ದೇರ್ ಇಸ್ ನೋ ಟರ್ನಿಂಗ್ ಬ್ಯಾಕ್ ಅಟ್ ಆಲ್. ಅಂಡ್ ಯಾವತ್ತೂ ಕೂಡ ಇದುವರೆಗೂ ಕೂಡ ನನ್ಗೂ ಅದೇ ಸರ್ಪ್ರೈಸ್ ಆಗೋದು, ನನ್ಗೆ ಆ ವ್ಯಕ್ತಿ ಯಾವತ್ತೂ ನೆನಪು ಆಗಿಲ್ಲ. ಹೌದು. ಸೊ ಯಾ, ಹಾಗಾಗಿ ಅಂಡ್ ನನ್ ಕೇಸಲ್ಲಿ ಆತರ ಆಯ್ತು. ಅಂಡ್ ತುಂಬಾ ಜನದ ಕೇಸಲ್ಲಿ ಮೇ ಬಿ ಅವ್ರು ತುಂಬಾ ಒಬ್ಬರನ್ನ ಪ್ರೀತಿಸಿ ಎಕ್ಸ್ಪೆಕ್ಟೇಷನ್ಸ್ ಮದ್ವೆ ಮಾಡ್ಕೊಂಡಿರೋ ಕೇಸಲ್ಲಿ ನೀವು ಹೇಳ್ದಂಗಿತೆಲ್ಲ ಆಗಿರ್ಬೋದು. ಬಟ್ ಐ ಫೀಲ್ ಅಟ್ ದ ಎಂಡ್ ಆಫ್ ದ ಡೇ ಏನ್ ಗೊತ್ತಾ, ನಾವು ಬರೋದೊಬ್ರು ಹೋಗೋದೊಬ್ರು. ಸೊ ನಮ್ಮನ್ನ ನಾವು ಮೊದಲು ಪ್ರೀತಿಸ್ಕೊಳ್ಳೋದನ್ನ ಕಲಿಬೇಕು. ಅಫ್ಕೋರ್ಸ್ ನಮ್ಮನ್ನ ನಾವು ಪ್ರೀತಿಸ್ಕೊಂಡಾಗ, ನಮಗ್ ನಾವು ಕಾಳಜಿ ತೋರಿಸ್ಕೊಂಡಾಗ, ನಮ್ಮ ವೆಲ್ ಬೀಯಿಂಗ್ ನ ನಾವು ನೋಡ್ಕೊಂಡಾಗ ನಮ್ಮನ್ನು ಅಷ್ಟೇ ಪ್ರೀತಿಸೋಂಥವ್ರು ಸಿಗ್ತಾರೆ. ಅಥವಾ ನಾವು ಎಲ್ರಿಗೂ ಕೂಡ ಅದೇ ತರ ಪ್ರೀತಿನ ಕೊಡ್ಬೋದು. ಎಲ್ಲ ಬಿಟ್ಬಿಡ್ತೀನಿ, ನನ್ನನ್ನು ನಾನು ತ್ಯಾಗ ಮಾಡ್ಬಿಟ್ಟು ಇನ್ನೊಬ್ಬರಿಗೆ ನಾನೆಲ್ಲ ದಾರೆ ಎದ್ಬಿಡ್ತೀನಿ, ಅವ್ರಿಗೆಲ್ಲಾ ತ್ಯಾಗ ಮಾಡಿ ಕೊಟ್ಬಿಡ್ತೀನಿ ಅಂದ್ರೆ ಇಟ್ ವಿಲ್ ನೆವರ್ ವರ್ಕ್. ಅಲ್ಲಿಗೆ ನಮ್ಮ ಆತ್ಮಕ್ ನಾವು ದ್ರೋಹ ಮಾಡ್ಕೊಂಡಂಗಲ್ವಾ. ನಮ್ಮ ಬಾಡಿನ, ನಮ್ಮ ಮೈಂಡ್ನ, ನಮ್ಮ ಮನ್ಸನ್ನ ನಾವು ಫಸ್ಟ್ ಚೆನ್ನಾಗಿ ಇಟ್ಕೋಬೇಕು. ಅವಾಗ್ಲೇ ಅಂತ ಒಂದು ಪಾಸಿಟಿವ್ ಎನರ್ಜೀಸ್ನ ನಾವು ಅಟ್ರಾಕ್ಟ್ ಮಾಡೋಕ್ಕಾಗೋದು. ಅಂಡ್ ನಮ್ಮನ್ನ ನಂಬ್ಕೊಂಡಿರೋಂಥದ್ದು, ಫಾರ್ ಎಕ್ಸಾಂಪಲ್ ನನ್ನ ಗಂಡ ಆಗಿರ್ಬೋದು, ನನ್ನ ಮಗ ಆಗಿರ್ಬೋದು, ನಮ್ಮ ತಾಯಿ, ತಮ್ಮ, ಅಪ್ಪ ಯಾರೇ ಆಗಿರ್ಬೋದು, ಅವ್ರಿಗೆ ನಾವು ಅದೇ ಪ್ರೀತಿ ಕೊಡಕ್ಕಾಗೋದು. ಸೊ ಖಾಲಿ ಒಂದು ಚೊಂಬಿಂದ ಜಸ್ಟ್ ಸೌಂಡ್ ಬರುತ್ತೆ ಹೊರತು ಬೇರೆ ಏನೂ ಕೂಡ ಅದರಿಂದ ಉತ್ಪತ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಅದೇ ಒಂದು ಕೊಡ ತುಂಬಿದ್ರೆ, ನಮಗ್ ನಾವು ಸ್ಯಾಟಿಸ್ಫೈಡ್ ಆಗಿದ್ರೆ ಆಬ್ವಿಯಸ್ಲಿ ಅದು ಎಲ್ರಿಗೂ ಕೂಡ ನಾವು ಆ ಪ್ರೀತಿನ ಹಂಚ್ಬೋದು. ದಟ್ಸ್ ಮೈ ಪಾಲಿಸಿ. ಓಕೆ ಮಾನ್ಸ, ಈಗ ತುಂಬಾ ಜನ ಸೊಸೈಟಿನಲ್ಲಿ ಡಿವೋರ್ಸ್ ಅನ್ನೋದು ಏನೋ ಒಂದ್ ದೊಡ್ಡ ತಪ್ಪು ಮಾಡ್ತಿದ್ದಾಳೆ ಇವಳು, ಡಿವೋರ್ಸ್ ತಗೊಂಡ್ಬಿಟ್ಲು ಅಂದ್ರೆ ಆಕೆ ನೋಡೋದೇ ಬೇರೆ. ಅಂದ್ರೆ ಸಮಾಜ ನೋಡೋದು ಹೆಂಗೆ ಅಂದ್ರೆ ಇವಳದೇನೋ ತಪ್ಪಿರತ್ತೆ ಅನ್ನೋ ತರ ನೋಡ್ತಾರೆ. ಆಮೇಲೆ ಏನೋ ಒಂದು ಕ್ರೈಮ್ ಮಾಡಿ ಏನೋ ಒಂದು ಕ್ರೈಮ್ ಮಾಡಿದ್ದಾರೆ ಅನ್ನೋ ತರ ಟ್ರೀಟ್ ಮಾಡ್ತಾರೆ. ಕೆಲವೊಂದಷ್ಟು ಇವಳು ಡಿವೋರ್ಸ್ ತಗೊಂಡಿದ್ದಾಳೆ ಅಂತ ಮಾತಾಡೋದಾಗಿರ್ಬೋದು, ಅವೆಲ್ಲ ನೋಡ್ತಿರ್ತೀವಿ ನಾವು ದಿನನಿತ್ಯ ಸೊಸೈಟಿನಲ್ಲಿ. ಸೊ ಡಿವೋರ್ಸ್ ಅನ್ನೋದು ಒಂದು ಕ್ರೈಮ್ ಹಾಗಾದ್ರೆ ಅದು ಒಂದು ತಪ್ಪ? ಏನ್ ಹೇಳ್ತೀರಾ? ಡೆಫಿನೆಟ್ಲಿ ನಾಟ್. ಇವಾಗ ಸಿ, ಅದು ಎಷ್ಟೋ ಜನ ಅದನ್ನ ಕ್ರೈಮ್ ತರಾನು ಮಾಡಿದ್ದಾರೆ. ಹೌದು. ನಾಟ್ ಜಸ್ಟ್ ಮೆನ್, ವುಮೆನ್ ಕೂಡ ಅಷ್ಟೇ. ಹೌದೌದು. ಗಂಡನಿಂದ ಅಂದ್ರೆ ಆಲಿಮನಿ ಪಡ್ಕೊಳಕ್ಕೆ ಅಥವಾ ದುಡ್ಡು ಪಡ್ಕೊಳಕ್ಕೆ ಎಲ್ಲ ತುಂಬಾ ಫೇಕ್ ಕೇಸಸ್ ನ ರಿಜಿಸ್ಟರ್ ಮಾಡಿ ಅವ್ರೇನು ಗಂಡ ಇರ್ತಾರೆ ಅವ್ರು ತುಂಬಾ ಅವ್ರು ಡಿಪ್ರೆಷನ್ಗೆ ಹೋಗೋ ಹಾಗೆ ಮಾಡಿರೋಂತ ಲೇಡೀಸ್ ಕೂಡ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಮದ್ವೆ ಆದ ತಕ್ಷಣ ಇವಳು ನನ್ ಸ್ವತ್ತು, ಇವಳು ನನ್ ಪ್ರಾಪರ್ಟಿ ಅಂತ ಅನ್ಕೊಂಡು ಆ ಲೇಡಿಗೆ ತುಂಬಾ ತೊಂದರೆ ಕೊಟ್ಟು ತುಂಬಾ ಕೆಟ್ಟದಾಗಿ ನಡ್ಸ್ಕೊಂಡಿರೋಂತ ಜೆಂಟ್ಸು ಕೂಡ ಇದ್ದಾರೆ, ಇಬ್ರು ಇದ್ದಾರೆ ಸಮಾಜದಲ್ಲಿ. ಸೊ ಆ ತರ ಇದ್ಕೊಂಡು ನೀವು ಒಂದು ದುರುದ್ದೇಶ ಇಟ್ಕೊಂಡು ಡಿವೋರ್ಸ್ ಅಂತ ತಗೊಂಡ್ರೆ ಅಫ್ಕೋರ್ಸ್ ಅದು ತಪ್ಪೇನೆ. ಬಟ್ ಅದೇ ಫಾರ್ ಎಕ್ಸಾಂಪಲ್ ನಿಮ್ಮನ್ನ ನೀವು ಚೂಸ್ ಮಾಡ್ಕೊಳಕ್ಕೆ
ನಿಮ್ಮ ಆತ್ಮಗೌರವನ ಉಳಿಸ್ಕೊಳಕ್ಕೆ, ನಿಮಗ್ ನೀವು ಒಳ್ಳೇದ್ ಮಾಡ್ಕೊಳಕ್ಕೆ, ಪ್ಲಸ್ ಪ್ರೀತಿ ಅನ್ನೋದು ಇಲ್ದೇ ಇರೋದಂಥದ್ ಕಡೆ ಬಲವಂತವಾಗಿ ಅಲ್ಲಿದ್ದು ಇನ್ನೊಬ್ಬರ ಜೀವನನು ಹಾಳು ಮಾಡೋದಕ್ಕಿಂತ ಒಂದು ಡಿವೋರ್ಸ್ ತಗೊಂಡ್ರೆ ಅದು ಅದಕ್ಕಿಂತ ಒಳ್ಳೆ ಕೆಲಸ ಅಥವಾ ಅದಕ್ಕಿಂತ ಪುಣ್ಯದ ಕೆಲಸ ಬೇರೆ ಯಾವ್ದು ಇರಲ್ಲ ಅಂತ ನಾನು ಅನ್ಕೋತೀನಿ. ದಟ್ ಮೀನ್ಸ್ ಟು ಸೇ ನೀವು ನಿಮ್ಮನ್ನೂ ಕೂಡ ಚೆನ್ನಾಗಿ ಇಟ್ಕೊಳ್ತಾ ಇದ್ದೀರಾ, ಇನ್ನೊಂದು ವ್ಯಕ್ತಿಗೂ ಮತ್ತೆ ಅವ್ರ ಜೀವನನ ಚೆನ್ನಾಗಿ ರೂಪಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡ್ಕೊಡ್ತಾ ಇದ್ದೀರಾ. ಸೊ ವೈ ನಾಟ್ ಅಲ್ವಾ? ನಿಜ. ಬಟ್ ತುಂಬಾ ಜನ ಅದನ್ನ ಕ್ರೈಮ್ ಅನ್ಕೋತಾರೆ. ಇನ್ ಕೆಲವರಿಗೆ ಅಲ್ಲಿ ಏನ್ ನಡೆದಿರುತ್ತೆ ಅಂತ ಗೊತ್ತಿರಲ್ಲ, ಡಿವೋರ್ಸ್ ತಗೊಂಡ್ಬಿಟ್ರು. ಯಾಕಂದ್ರೆ ಅದ್ರಲ್ಲಿ ಎಸ್ಪೆಷಲಿ ಸೆಲೆಬ್ರಿಟಿಗಳು ಡಿವೋರ್ಸ್ ತಗೊಂಡಾಗಂತೂ ತುಂಬಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗತ್ತೆ. ಅಯ್ಯೋ ಇವ್ರ ಲೈಫಲ್ಲಿ ಹಿಂಗಾಯ್ತಲ್ಲ, ಅಯ್ಯೋ 2 ವರ್ಷ ಮದ್ವೆ ಆಗಿ ಹಿಂಗೆಲ್ಲ ಇದ್ರಲ್ಲ ಅಂತ ಮಾತಾಡೋರು ತುಂಬಾ ಜನ. ಅಟ್ ದ ಎಂಡ್ ಆಫ್ ದ ಡೇ ಮಾತಾಡೋರ್ನ ಯಾವತ್ತೂ ತಡೆಯಕ್ಕಾಗಲ್ಲ. ಜಸ್ಟ್ ಅದು ನಿಮಗೆ ಎಷ್ಟು ಅಫೆಕ್ಟ್ ಮಾಡುತ್ತೆ ಅನ್ನೋದು ಅಷ್ಟೇ ಮ್ಯಾಟರ್ ಆಗೋದು. ನಾನ್ ಹೇಳಿದ್ನಲ್ಲ, ನನಗ್ ನಮ್ ತಾಯಿನೇ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅಂದ್ರೆ ಈ ಎಲ್ಲಾ ಅಂದ್ರೆ ಈ ಊಹಾಪೋಹಗಳಿಗೆ, ಆಮೇಲೆ ಜನರಲ್ಲ, ಸೋಷಿಯಲ್ ಮೀಡಿಯಾ ಅಲ್ಲ, ನ್ಯೂಸ್ ಚಾನೆಲ್ಸ್ ಅಲ್ಲ, ಯಾರೇ ಎಷ್ಟೇ ಏನೋ ಸ್ಪೀಕರ್ ಹಾಕ್ಬಿಟ್ಟು ಏನಾದ್ರು ನಿಮ್ ಮಗಳು ಹೀಗೆ ಅಂದ್ರೂ ಕೂಡ ನಮ್ ತಾಯಿನೇ ಕೇರ್ ಮಾಡಲ್ಲ. ಆ ತರ ಮದರ್ ನನ್ಗಿರೋದು. ಸೊ ಅಂಡ್ ನನಗೂ ಕೂಡ ಅದೇ ಇದು ಬಂದಿದೆ. ಐ ರಿಯಲಿ ಡೋಂಟ್ ಕೇರ್, ಗೊತ್ತಾ? ನನಗೆ ಯಾರು ಏನೇ, ನನಗೆ ಒಂದ್ಸಲಿ ನಾನು ಫಾರ್ ಎಕ್ಸಾಂಪಲ್ ಈಗ ನನಗೆ ಪೋಸ್ಟ್ ಪಾರ್ಟಮ್ ಜರ್ನಿಯಲ್ಲಿದೆ, ನನಗೆ ಏನು ಮಾಡಬೇಕು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಆ ಟೈಮಲ್ಲಿ ಏನಾದರೂ ಹೇಳಿದ್ರೆ ನನಗೆ ಯಾವಾಗ ಇನ್ನೂ ಕಾನ್ಫಿಡೆನ್ಸ್ ಇರಲ್ಲ, ಏನೋ ಒಂದು ಕೆಲಸ ಮಾಡ್ತಿರ್ತೀನಿ ಅಥವಾ ಇನ್ನೇನೋ ಒಂದು ಶೂಟ್ ಮಾಡ್ತಿರ್ತೀನಿ, ಅದ್ರಲ್ಲಿ ನನಗಿನ್ನ ಕಾನ್ಫಿಡೆನ್ಸ್ ಇರಲ್ಲ. ಆ ಟೈಮಲ್ಲಿ ಪ್ರಾಬ್ಲಿ ಐ ರೀಥಿಂಕ್, ಹಂಗ ಅದನ್ನೆಲ್ಲ ಪರ್ಮ್ಯುಟೇಷನ್ ಇನ್ ಕಾಂಬಿನೇಷನ್ ಮಾಡಿ ಪ್ರೋಸ್ ಅಂಡ್ ಕಾನ್ಸ್ ಎಲ್ಲ ಯೋಚನೆ ಮಾಡಿ ಆ ಥರ ಮಾಡಿರೋದಿದೆ. ಬಟ್ ಒನ್ಸ್ ಐ ಆಮ್ ಶ್ಯೂರ್, ಒನ್ಸ್ ಐ ಆಮ್ ಡಿಸೈಡೆಡ್ ಅಲ್ವಾ, ಐ ಡೋಂಟ್ ಕೇರ್. ನಾನು ಇದುವರೆಗೂ ಕೂಡ ಕೇರ್ ಮಾಡೇ ಇಲ್ಲ ಜನರ ಒಪಿನಿಯನ್ಸ್ಗೆ. ನಮ್ಮ ಅಪ್ಪ ಅಮ್ಮ ಬೆಳೆಸಿರೋದೆ ಆ ಥರ. ಐ ಹ್ಯಾವ್ ನೆವರ್ ಎವರ್ ಕೇರ್ ಮಾಡೋದು ಅಂತ ಅಲ್ಲ, ನಾನು ಅದನ್ನ ನನ್ನ ಥಾಟ್ ಪ್ರೊಸೆಸ್ಸಲ್ಲಿ ಬರೋಕ್ಕೂ ಕೂಡ ಬಿಟ್ಟಿಲ್ಲ. ಆರಾಮಾಗಿ ಮಾತಾಡಿಸಿ ಅಟ್ ದ ಎಂಡ್ ಆಫ್ ದ ಡೇ ಏನ್ ಗೊತ್ತಾ, ಈಗ ಸುಮ್ಮನೆ ಮಾತಾಡ್ಕೊಳ್ಳೋರು ಯಾವ ತರ ಆಗೋಗ್ಬಿಡುತ್ತೆ ಅಂತ ಅಂದ್ರೆ, ಸೊ ಅಟ್ ದ ಎಂಡ್ ಆಫ್ ದ ಡೇ ಪಬ್ಲಿಸಿಟಿ ಇಸ್ ಪಬ್ಲಿಸಿಟಿ. ಸಿ, ನನ್ನ ಬಗ್ಗೆ ನೀವು ಕೆಟ್ಟದೋ ಒಳ್ಳೇದೋ ಮಾತಾಡ್ಕೋತಾ ಇದ್ದೀರಾ ಅಂತಂದ್ರೆ ದಟ್ ಮೀನ್ಸ್ ಟು ಸೇ ದಟ್ ಐ ಹ್ಯಾವ್ ಡನ್ ಸಮಥಿಂಗ್. ನಿಮ್ ಕಣ್ಣಲ್ಲಿ, ನಿಮ್ ದೃಷ್ಟಿಯಲ್ಲಿ, ನಿಮ್ ತಲೆಯಲ್ಲಿ ಬರೋಂಥದ್ದನ್ನ ನಾನು ಏನೋ ಒಂದು ಮಾಡಿದೀನಿ. ಅದು ನಿಮ್ಗೆ ಇಷ್ಟನೋ ಕಷ್ಟನೋ ಅದು ಎರಡನೇ ಪ್ರಶ್ನೆ. ನನ್ನ ಬಗ್ಗೆ ನೀವು ಮಾತಾಡ್ಕೋತಾ ಇದ್ದೀರಾ ಅಂತಂದ್ರೆ ನಾನು ಮಾಡಿರೋ ಕೆಲಸ ಆ ಥರ ಇದೆ ಅಂತ ಅರ್ಥ. ಅದೇ ನಿಮ್ ಬಗ್ಗೆ ಯಾರು ಮಾತಾಡ್ಕೊಳ್ಳಲ್ಲ, ಯಾಕೆಂದ್ರೆ ಯು ಆರ್ ನಾಟ್ ಸೀನ್, ಯು ಆರ್ ನಾಟ್ ವಿಸಿಬಲ್. ನಿಮ್ ಲೈಫಲ್ಲಿ ಏನೇ ಆದ್ರೂ ಕೂಡ ಯಾರು ಅದ್ರ ಬಗ್ಗೆ ಮಾತಾಡ್ಕೊಳ್ಳಲ್ಲ, ಬಿಕಾಸ್ ನಿಮ್ ಯೋಗ್ಯತೆ ಅಷ್ಟೇ. ಸೊ ಹಾಗಾಗಿ ನಾನು ಜನರ ಮಾತುಗಳಿಗೆ ಅಥವಾ ಕಮೆಂಟ್ಸ್ ಅಂತೂ ನಾನು ಅದಕ್ಕೋಸ್ಕರ ನಾನು ಸೋಷಿಯಲ್ ಮೀಡಿಯಾನ ತುಂಬಾ ತುಂಬಾ ಪ್ಯಾಷನೇಟ್ ಆಗಿ ಅಂಡ್ ತುಂಬಾ ಅದನ್ನ ಭಕ್ತಿಯಿಂದ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದೀನಿ. ಬಿಕಾಸ್ ದಟ್ ಹ್ಯಾಸ್ ಬೀನ್ ಅ ವೆರಿ ಇದು, ನನಗೆ ಯಾವುದೇ ಥರದ ಒಂದು ನೆಗೆಟಿವ್ ಕಮೆಂಟ್ ಬಂದಿಲ್ಲ, ಯಾರು ಕೆಟ್ಟದಾಗಿ ಮಾತಾಡಿರೋಂಥದ್ದಿಲ್ಲ ಅಂತ ಒಂದು ಬ್ಯೂಟಿಫುಲ್ ಕಮ್ಯುನಿಟಿ ನನಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫಾಲೋವರ್ಸ್ ಆಗಿರ್ಬೋದು, ಒಂದೇ ಒಂದು ಬ್ಯಾಡ್ ಕಮೆಂಟು ಇಲ್ಲ. ನೀವು ಈಗಲೂ ಕೂಡ ಹಿಂದಿಂದ ಹಿಡಿದು ಇವಾಗಿನವರೆಗೂ ಕೂಡ ತೆಗೆದು ನೋಡ್ಬೋದು. ಯಾವ್ದು ನಾನು ಡಿಲೀಟು ಮಾಡಿಲ್ಲ, ಯಾವ್ದು ಆ ಥರ ಕಮೆಂಟ್ಸು ಬಂದಿಲ್ಲ, ಏನೂ ಬಂದಿಲ್ಲ. ಸೊ ಹಾಗಾಗಿ ಅದ್ ಬಿಟ್ಟು ಮಿಕ್ಕದವ್ರು ಅವ್ರವ್ರ ಇಷ್ಟಕ್ಕೆ ಮಾತಾಡ್ಕೋತಾರೆ ಅಂದ್ರೆ ಅದು ಅವ್ರ ಬಾಯಿ, ಅದು ಅವ್ರ ಸ್ವತಂತ್ರ, ಮಾತಾಡ್ಕೊಳ್ಳಿ. ಓಕೆ. ಸೆಕೆಂಡ್ ಮ್ಯಾರೇಜ್ ಅನ್ನೋದು ಕೆಲವ್ರಿಗೆ ಅವಶ್ಯಕತೆ ಇರುತ್ತೆ. ಸೊ ಕೆಲವರು ಹೆಂಗೆ ಥಿಂಕ್ ಮಾಡ್ತಾರೆ ಅಂತಂದ್ರೆ, 2ನೇ ಮದ್ವೆ ಆದ್ಲು ಅನ್ನೋ ತರ, ಅಂದ್ರೆ ಅವಳೇನೋ ಒಂದು ಕೊಲೆ ಮಾಡಿ ಬಂದಿದ್ದಾಳೆ ಅನ್ನೋ ತರ ನೋಡ್ತಾರೆ. ಅಥವಾ ಆಕೆ ನೋಡೋದೇ ಬೇರೆ ತರ, ಅಯ್ಯೋ ಇವನಾಯ್ತು ಈಗ ಇನ್ನೊಬ್ಬ ಅನ್ನೋ ತರ ನೋಡೋದು ರೀತಿ ಆಗಿರ್ಬೋದು. ಸೊ ಈ ಸೆಕೆಂಡ್ ಮ್ಯಾರೇಜ್ನ ಕೆಲವರು ಒಂಥರ ಕ್ರೈಮ್ ತರ ಟ್ರೀಟ್ ಮಾಡ್ತಾರೆ, ಕೆಲವ್ರು ಏನೋ ತಪ್ಪು ಮಾಡಿದಾಳೆ ಅನ್ನೋ ತರ ಟ್ರೀಟ್ ಮಾಡ್ತಾರೆ. ಏನ್ ಹೇಳ್ತೀರಾ? ಅದೇ ನಾನು ಹೇಳಿದ್ನಲ್ಲ, ಸಿ ಕೆಲವರು ಅಂದ್ರೆ ಯಾರು? ಕೆಲವರು ದೇ ಡೋಂಟ್ ಮೀನ್ ಎನಿಥಿಂಗ್ ಟು ಯು ಇನ್ ಯುವರ್ ಲೈಫ್. ಅವ್ರು ಕೆಲವರು ಅಷ್ಟೇ, ಅದಕ್ಕೆ ಅವ್ರನ್ನ ಕೆಲವರು ಅಂತ ಕರೆಯೋದು ಅಷ್ಟೇ. ಕೇವಲವಾಗಿ ಕೆಲವರು ಅಂತ ಕರೀತಾರೆ. ಯಾಕೆಂದ್ರೆ ಇಲ್ಲ ಅಂತಂದ್ರೆ ಸಿ ಅವರು ನಿಮ್ ಲೈಫಲ್ಲಿ ನಿಮ್ಗೆ ರಿಲೆವೆಂಟ್ ಆಗಿರೋಂಥವ್ರಾದ್ರೆ ಅವ್ರಿಗೆ ಒಂದೊಂದು ಹೆಸರು ಇರ್ತಾ ಇತ್ತು. ಅಪ್ಪ, ಅಮ್ಮ, ಅತ್ತೆ, ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ, ತಮ್ಮ, ತಂಗಿ ಅಂತ. ಸೊ ಅವ್ರಿಗ ಏನೋ ಹೆಸರಿಲ್ಲ ಅಂದ್ರೆ ದಟ್ ಮೀನ್ಸ್ ಟು ಸೇ ಅದರ ಅರ್ಥನೇನೆ ದೇ ಆರ್ ಆಫ್ ನೋ ರಿಲೆವೆನ್ಸ್ ನಿಮ್ ಲೈಫಲ್ಲಿ ಅಂತ. ಸೊ ಅವ್ರು ಕೆಲವ್ರು ಮಾತಾಡುವಂತ ಕೇವಲವಾದಂತ ಮಾತಿಗೆ ನೀವ್ ಯಾಕೆ ಕಿವಿ ಕೊಡ್ಬೇಕು ಅಲ್ವಾ? ಅವ್ರ ಕ್ರೈಮ್ ಅಂತನಾದ್ರೂ ತಿಳ್ಕೊಳ್ಳಿ ಅಥವಾ ಅಪರಾಧ ಅಂತನಾದ್ರೂ ತಿಳ್ಕೊಳ್ಳಿ, ಅದು ಅವರವರ ಒಂದು ಯೋಚನಾ ಶಕ್ತಿ, ಅವರವರ ಯೋಗ್ಯತೆನ ತೋರಿಸುತ್ತೆ ಅನ್ನೋದು ಬಿಟ್ರೆ ನಮ್ಗದೇನು ಆಗ್ಬೇಕಾಗಿಲ್ಲ. ಸೊ ನಾನ್ 2ನೇ ಮದುವೆ ಮಾಡ್ಕೊಂಡಿದ್ರಿಂದ ನಾನ್ ಖುಷಿ ಆಗಿದ್ದೀನ 100%. ನನ್ನ ತಂದೆ ತಾಯಿ ಖುಷಿಯಾಗಿದ್ದಾರಾ 200%. ನನ್ನ ಹಸ್ಬೆಂಡ್ ಖುಷಿಯಾಗಿದ್ದಾರಾ ಡೆಫಿನೆಟ್ಲಿ. ಅಂಡ್ ನನ್ನ ಹಸ್ಬೆಂಡ್ ಹೆತ್ತಂತ ಪೇರೆಂಟ್ಸ್ ಖುಷಿಯಾಗಿದ್ದಾರಾ ಆಬ್ವಿಯಸ್ಲಿ. ಇಷ್ಟೇ ಬೇಕಾಗಿರೋದು ಅಷ್ಟೇ. ವೆರಿ ನೈಸ್, ವೆರಿ ನೈಸ್. ಓಕೆ. ಇನ್ನು
ಇದೆಲ್ಲ ಆಯ್ತು, ಇನ್ನು ಸೀರಿಯಲ್ಗೆ ಕಮ್ ಬ್ಯಾಕ್ ಯಾವಾಗ ಮಾಡ್ತಾರೆ ಅಂತ ಹೇಳಿ. ಸೂಪರ್ ಹಿಟ್ ಸೀರಿಯಲ್ಸ್ ನ ಕೊಟ್ಟಿದ್ದೀರಾ ನೀವು. ಸೊ ಯಾ, ಸೊ ಐ ಬೀನ್ ವರ್ಕಿಂಗ್ ಆಯ್ತಾ ಸಿನ್ಸ್ 2012. ನಾನು ಆಲ್ಮೋಸ್ಟ್ ಡಿಗ್ರಿಲಿದ್ದಾಗಿಂದಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಅಂಡ್ ಇವಾಗ ನಾನು ಇವಾಗ್ಲೂ ಕೂಡ ಯಾವುದನ್ನು ಕೂಡ ನಿಲ್ಸಿಲ್ಲ. ನನ್ನ ಸೋಷಿಯಲ್ ಮೀಡಿಯಾಗಳನ್ನು ಮಾಡ್ತಿದ್ದೀನಿ, ಒಂದು ಇಂಟರ್ವ್ಯೂ ಕೊಡೋದ್ರಿಂದ ಹಿಡಿದು ಇನ್ನೊಂದು ಪೋರ್ಟ್ಫೋಲಿಯೋ ಶೂಟ್ ಇಂದ ಹಿಡಿದು ಎಲ್ಲ ಮಾಡ್ತೀನಿ. ಬಟ್ ಸೀರಿಯಲ್ಸ್ ರಿಕ್ವೈರ್ ಅ ಲಾಟ್ ಆಫ್ ಯೋರ್ ಟೈಮ್. ನಾನು ಹೇಳಿದ್ರೆ 48 ದಿವಸ ಆಗಿದೆ ಅಷ್ಟೇ ನನ್ನ ಮಗ ಹುಟ್ಬಿಟ್ಟು. ಸೊ ಇನ್ನು ಫೀಡಿಂಗ್ ಫೇಸ್ ಅಲ್ಲಿ ಇರೋದ್ರಿಂದ ಅಂಡ್ ಆಲ್ಮೋಸ್ಟ್ ಸೀರಿಯಲ್ಗೆ ಒಂದ್ಸಲ ಹೋದ್ರೆ ಮಿನಿಮಮ್ ಅಂದ್ರೂ 12 ಗಂಟೆ ಅಲ್ಲೇ ಇರ್ಬೇಕಾಗುತ್ತೆ. ಸೊ ಬಿಕಾಸ್ ಆಫ್ ದ ಟೈಮ್ ಡ್ಯೂರೇಷನ್ ಇವಾಗ್ಲೇ ಏನಿಲ್ಲ. ಅಂಡ್ ನಂಗೆ ನಮ್ಮ ಮನೇನಲ್ಲಿ ಆಗಿರ್ಬೋದು, ನನ್ನ ಗಂಡನ ಮನೇನಲ್ಲಿ ಆಗಿರ್ಬೋದು. ಸೊ ಇಟ್ಸ್ ಲೈಕ್ ವೆನ್ ಎವರ್ ಯು ಆರ್ ರೆಡಿ ಯು ಕ್ಯಾನ್ ಜಸ್ಟ್ ಡೂ, ನಿನ್ಗೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಥರನೇ ಇರೋದು. ಸೊ ಮಗುಗೆ ಅಟ್ಲೀಸ್ಟ್ 1 year ಆಗಲಿ ಅಂತ, ಅಟ್ಲೀಸ್ಟ್ ಮಗುದು ಈ ಎಲ್ಲ ಫೀಡಿಂಗ್ ಫೇಸ್ ಎಲ್ಲ ಮುಗ್ದು ಮಗು ಅಟ್ಲೀಸ್ಟ್ ಒಂದು ಸ್ಟೇಜಿಗೆ ಬರಬೇಕಲ್ಲ. ಸೊ ದಟ್ ನಾನು ಅಮ್ಮನ ಹತ್ರ ಅವನನ್ನ ಕೊಟ್ಬಿಟ್ಟು ಅಥವಾ ನನ್ನ ಹಸ್ಬೆಂಡ್ ಹತ್ರ ಬಿಟ್ಬಿಟ್ಟು ಸೊ ಐ ಕ್ಯಾನ್ ವರ್ಕ್ ಕಂಫರ್ಟಬಲಿ. ಸೊ ಒಂದು ವರ್ಷ ಏನು ಆಡ್ತಾ ಬಂದ್ಬಿಡುತ್ತೆ. ಸೊ ಅದಾದ್ಮೇಲೆ ಪ್ರಾಜೆಕ್ಟ್ಸ್ ನ ಕನ್ಸಿಡರ್ ಮಾಡೋಣ ಅಂತ. ಓಕೆ, ಬಟ್ ಆದ್ರೆ ನಮಗೆ ಈಗ್ಲೂ ಆ ಮೀರಾ ಅನ್ನುವಂತಹ ಕ್ಯಾರೆಕ್ಟರ್ ಮರೆಯಕ್ಕಾಗಲ್ಲ ಬಿಡಿ. ಜೊತೆಯಲ್ಲಿ ಸೀರಿಯಲ್ ಅಂದ ತಕ್ಷಣ ನಮಗೆ ಬಹಳಷ್ಟು ನೆನಪಾಗುತ್ತೆ. ಅಂಡ್ ಸೂಪರ್ ಡೂಪರ್ ಅಂದ್ರೆ ಕಿರುತೆರೆಗೆ ಒಂದ್ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಕಂಡಂತಹ ಸೀರಿಯಲ್ ಅದು. ಸೊ ಈಗ್ಲೂ ಎಲ್ಲ ಕಾಂಟ್ಯಾಕ್ಟ್ ಇದಾರ, ಹೇಗಿದೆ ಆ ಟೀಮ್ ಎಲ್ಲ ಕಾಂಟ್ಯಾಕ್ಟ್ ಇದಾರ ಹೇಗೆ? ಎಸ್ ನಮ್ದು ಒಂದು ಗ್ರೂಪ್ ಇದೆ. ಕಾಂಟ್ಯಾಕ್ಟ್ ಅಂದ್ರೆ ತುಂಬಾ ರೆಗ್ಯುಲರ್ ಕಾಂಟ್ಯಾಕ್ಟ್ ಇಲ್ಲ, ಅಟ್ ದ ಸೇಮ್ ಟೈಮ್ ಕಾಂಟ್ಯಾಕ್ಟ್ ಇಲ್ಲ ಅಂತಾನೂ ಇಲ್ಲ. ಸೊ ಡೆಫಿನೆಟ್ಲಿ ಸೊ ಆ ಒಂದು ಬಾಂಡ್ ಅನ್ನೋದು ಡೆಫಿನೆಟ್ಲಿ ಇದೆ ಅಂತ ಅನ್ಕೋತೀನಿ. ಫ್ರೀಕ್ವೆಂಟ್ ಆಗಿ ಮೀಟ್ ಮಾಡೋದು ಅಥವಾ ಫ್ರೀಕ್ವೆಂಟ್ ಆಗಿ ಮಾತಾಡೋದು ಅದೆಲ್ಲ ಏನು ಆಗದೆ ಹೋದ್ರು ಕೂಡ ಆಲ್ ಆಫ್ ಅಸ್ ಆರ್ ದೇರ್ ಫಾರ್ ಶೋರ್ ಆ ತರ. ಅಂಡ್ ಡೆಫಿನೆಟ್ಲಿ ಜೊತೆಯಲ್ಲಿ ತರದ ಸೀರಿಯಲ್ ಪ್ರಾಬ್ಲಿ ಜೊತೆಯಲ್ಲಿ 2 ಅಂತಾನೋ ಅಥವಾ ಅದ್ರದ್ದು ಒಂದು ಏನಂತ ಹೇಳ್ತಾರೆ ಸೀಕ್ವೆಲ್ ಅಂತಾನೋ ಹೇಳಕ್ಕಾಗಲ್ಲ ಅಲ್ಲ. ಲೈಫ್ ಇಸ್ ಆಲ್ ಅಬೌಟ್ ಮ್ಯಾನಿಫೆಸ್ಟಿಂಗ್ ಗುಡ್ ಥಿಂಗ್ಸ್ ಅಂಡ್ ಆಗ್ಬೇಕು ಅಂತ ನಾವ್ ಅನ್ಕೊಂಡ್ರೆ ಈ ತರದ್ ಮತ್ತೆ ಒಂದು ಜೊತೆಯಲ್ಲಿ ಬರ್ಲಪ್ಪ ಅಂತ ಜನ ಎಲ್ಲರೂ ಕೂಡ ಅನ್ಕೊಳ್ತಾ ಇರ್ಬೇಕಾದ್ರೆ ಬರುತ್ತೆ ಮುಂದೊಂದ್ ದಿವಸ. ಓಕೆ, ಬಟ್ ಅದ್ರಲ್ಲೂ ಮೇಘಾ ಶೆಟ್ಟಿ ಅವರ ಗ್ರೋತ್ ನೋಡಿದಾಗ ಅನ್ಸುತ್ತೆ ಅಂದ್ರೆ ಜೊತೆಯಲ್ಲಿ ಸೀರಿಯಲ್ ಅವ್ರದ್ದು ಫಸ್ಟ್ ಪ್ರಾಜೆಕ್ಟ್ ಏನಪ್ಪ ಒಂದು ಪ್ರಾಜೆಕ್ಟ್ ಮಾಡೇ ಯಾವ ಲೆವೆಲ್ ಬೆಳೆದ್ರಲ್ಲ ಅಂತ ಅನ್ಸುತ್ತೆ. ಅವರ ಒಂದು ಗ್ರೋತ್ ಬಗ್ಗೆ ಏನ್ ಹೇಳ್ತೀರಾ ನೀವು? ಐ ಆಮ್ ವೆರಿ ಹ್ಯಾಪಿ ಡೆಫಿನೆಟ್ಲಿ. ಲೈಕ್ ಎಷ್ಟು ಜನ ಲೈಕ್ ನ್ಯೂ ಕಮರ್ಸ್ಗೆ ಆ ಥರ ಒಂದು ಒಳ್ಳೆ ಲಾಂಚ್ ಅಥವಾ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಹೇಳಿ. ಆ್ಯಂಡ್ ಶೀಸ್ ಅ ವಂಡರ್ಫುಲ್ ಹ್ಯೂಮನ್, ತುಂಬಾನೇ ಒಳ್ಳೆ ಹುಡುಗಿ ಮೇಘಾ. ಸೊ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗ್ಲಿ. ಆ್ಯಂಡ್ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಏನ್ ಗೊತ್ತಾ, ಆಪರ್ಚುನಿಟಿ ಈ ಕಡೆಯಿಂದ ಸಿಕ್ತು ಅಂತ ಅನ್ಕೊಂಡಂಗೆ ತುಂಬಾ ಜನ ಯಂಗ್ಸ್ಟರ್ಸ್ಗೆ, ಯಂಗ್ ಟ್ಯಾಲೆಂಟ್ಸ್ಗೆ ಅಂಡ್ ಹೊಸಬ್ರಿಗೆ ಆ ಕಡೆಯಿಂದ ಎಲ್ಲೋ ಒಂದ್ ಕಡೆ ಇವ್ರಿಗೆ ಇನ್ನೂ ಚೆನ್ನಾಗಿರೋದು ಸಿಗ್ಬೋದಿತ್ತಲ್ಲ ಅನ್ನೋ ಥರ ಮಾಡ್ಬಿಡ್ತಾರೆ. ದ ಇಂಡಸ್ಟ್ರಿ ಇಸ್ ಲೈಕ್ ದಟ್. ಸೊ ಆ ಥರ ಆಗದೆ ಇರಲಿ. ಅಂಡ್ ಜಾಸ್ತಿ ಆಪರ್ಚುನಿಟೀಸು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲೇನೆ ಮೇಘಂಗ್ ಸಿಗ್ಲಿ ಅಂಡ್ ಅನ್ನೋದನ್ನ ನಾನು ಡೆಫಿನೆಟ್ಲಿ ಬೈ ಹಾರ್ಟ್ ನಾನು ಅದನ್ನ ವಿಶ್ ಮಾಡ್ತೀನಿ ಮೇಘಾಗೆ. ಓಕೆ, ಬಟ್ ಕೆಲವರು ಒಂದು ಗ್ರೋತ್ ಆದ್ಮೇಲೆ ಕೆಲವೊಂದಷ್ಟು ಚೇಂಜ್ ಆಗ್ತಾರೆ. ಅಂದ್ರೆ ಅವ್ರ ಆಟಿಟ್ಯೂಡ್ ವೈಸ್ ಚೇಂಜ್ ಆಗತ್ತೆ ಅಥವಾ ಕೆಲವೊಂದು ಟ್ರೀಟ್ ಮಾಡೋ ರೀತಿ ಚೇಂಜ್ ಆಗಿರುತ್ತೆ. ಸೊ ಆ ತರ ಮೇಘಾ ಶೆಟ್ಟಿ ಅವರಲ್ಲಿ ಏನಾದ್ರು ಚೇಂಜಸ್ ನೋಡಿದ್ರ ಮೀರವ್ರ ಅಂದ್ರೆ ಆ ಒಂದು ಟ್ರೀಟ್ ಮಾಡೋ ರೀತಿ ಚೇಂಜ್ ಆಗಿರುತ್ತೆ, ಆಮೇಲೆ ಆ ಒಂದು ಮ್ಯಾನರಿಸಮ್ ಚೇಂಜ್ ಆಗಿರುತ್ತೆ ಆ ತರದ್ ಏನಾದ್ರು? ಯಾಕಂದ್ರೆ ಆಗ ಅವರು ಇನಿಷಿಯಲ್ ಆಗಿ ಬಂದಾಗ ಬೇರೆ ತರ ಇರ್ತಾರೆ, ಇವಾಗ ಏನಾದ್ರು ಆ ಚೇಂಜಸ್ ಅಲ್ಲಿ ಏನಾದ್ರು ನೋಡಿದ್ರ ಮೀರಾ? ನಾನು ಹೇಳ್ದಂಗೆ ನಾವು ತುಂಬಾ ಟಚ್ ಅಲ್ಲಿ ಇದೀವಿ ಅಂತ ಏನಿಲ್ಲ. ಅಟ್ ದ ಸೇಮ್ ಟೈಮ್ ನಮ್ಗೆ ಒಬ್ರೊಬ್ರ ಜೀವನದಲ್ಲಿ ಏನಾಗ್ತಿದೆ ಗೊತ್ತಿಲ್ಲ ಅನ್ನೋ ತರಾನು ಏನೂ ಇಲ್ಲ. ಐ ಮೀನ್ ದ ಎಂಟೈರ್ ಕಾಸ್ಟ್ ನಮ್ಮ ಸೀರಿಯಲ್ ಏನಿದ್ರು ಅವರು. ಸೊ ನಾನು ಹಾರ್ಡ್ಲಿ ಅದೇ ನಾನು ಮೇಘಾ ಜೊತೆ ಏನು ಆತರ ಎಲ್ಲೂ ಹೊರಗಡೆ ಹೋಗಿರೋದು ಮಾತಾಡಿರೋದು ಆತರ ಏನೂ ಇಲ್ಲ. ಬಟ್ ನಾನು ಹೇಳ್ದಂಗೆ ಆಸ್ ಫಾರ್ as ಐವ್ ಸೀನ್ ಅಥವಾ ನಾನು ಇದುವರೆಗೂ ನೋಡಿರೋ ಹಾಗೆ ಶಿ ಇಸ್ ಬೀನ್ ಅ ವೆರಿ ನೈಸ್ ಪರ್ಸನ್, ಲೈಕ್ ಗ್ರೌಂಡೆಡ್ ಅಂಡ್ ಹಂಬಲ್ ಆ ಥರನೇನೆ. ಸೊ ಐ ಡೋಂಟ್ ಥಿಂಕ್ ಆ ಥರ ಏನು ಮೇಜರ್ ಚೇಂಜಸ್ ಆಕೆಯಲ್ಲಿ ಬಂದಿದೆ ಅಂತ ನನಗನ್ಸಲ್ಲ. ಬಟ್ ಯಾಕೆಂತಂದ್ರೆ ಸೀರಿಯಲ್ಗೆ ಬಂದಾಗ ಶಿ ವಾಸ್ ವೆರಿ ವೆರಿ ಯಂಗ್. ಬಟ್ ಸ್ಟಿಲ್ ನಾನು ಮುಂಚೆ ಜೊತೆಲಿ ಟೈಮಲ್ಲಿ ಇಂಟರ್ವ್ಯೂಸ್ ಕೊಡ್ಬೇಕಾದ್ರೂ ಹೇಳಿದ್ದೀನಿ, ಶಿ ಹ್ಯಾಸ್ ಅ ಕೈಂಡ್ ಆಫ್ ಮೆಚುರಿಟಿ. ಅವರಲ್ಲಿ ಆ ಒಂದು ಮೆಚುರಿಟಿ ಅವಾಗಿಂದಾನೇ ಇತ್ತು. ಅಂಡ್ ಐ ಆಮ್ ವೆರಿ ಶೋರ್ ಮೇಘಂಗೆ ಈ ಫೇಮ್ ಅನ್ನೋದನ್ನ ಅಥವಾ ಏನೇ ಬಂದಾಗ ಅಥವಾ ಫೇಮ್ ಅನ್ನೋದು ಇಲ್ಲದೆ ಇದ್ದಾಗ, ಆಪರ್ಚುನಿಟೀಸ್ ಅನ್ನೋದು ಬಂದಾಗ ಬಂದಿಲ್ಲದೆ ಇರುವಾಗ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿತ್ತು. ಸಮ್ ಹಾವ್ ಅವ್ರ ಅಕ್ಕನೂ ಕೂಡ ಇದೇ ಫೀಲ್ಡ್ ಅಲ್ಲಿ ಇದ್ರಿಂದ ಆ ಥರ ಏನೋ ಮೇ ಬಿ ಶಿ ವಾಸ್ ಲೈಕ್ ಅಟ್ಯೂನ್ ಟು ಇಟ್ ಅಂತ ಅನ್ಸುತ್ತೆ. ಸೊ ಶಿ ಯೂಸ್ ಟು ಹ್ಯಾಂಡಲ್ ದಟ್ ವೆರಿ ವೆಲ್. ಸೊ ಹಾಗಾಗಿ ಇವಾಗ್ಲೂ ಕೂಡ ಐ ಥಿಂಕ್ ಮೇಘಾ ಹಾಗೆ ಇದ್ದಾರೆ ಅಂತ ನಾನು ಅನ್ಕೋತೀನಿ. ಐ ಡೋಂಟ್ ಥಿಂಕ್ ಶಿ ಹಸ್ ಚೇಂಜ್ ಮಚ್. ನನ್ಗೇನೋ ಆ ಥರ ಅನ್ಸಲ್ಲ. ಓಕೆ, ಅನಿರುದ್ಧ್ ಸರ್ ಎಲ್ಲರೂ
ಈಗ್ಲೂ ಟಚ್ ಅಲ್ಲಿ ಇದಾರ? ಯಾ ಅನಿರುದ್ಧ್ ಸರ್ನ ನಾನು ರೀಸೆಂಟ್ ಆಗಿ ನಾನು ಶಾಂಭವಿ ಮಾಡ್ತಿದ್ನಲ್ಲ, ನಾನು ಉದ್ಯಾಗೆ ಶಾಂಭವಿನಲ್ಲಿ ಲೀಡ್ ಆಗಿ ಮಾಡ್ತಿದ್ದೆ ಆಫ್ಟರ್ ರೀಪ್ಲೇಸ್ಮೆಂಟ್. ಆಲ್ಮೋಸ್ಟ್ ಈಗ ಫೆಬ್ರವರಿ ವರ್ಗು ಕೂಡ ನಂಗೆ ಡೆಲಿವರಿ ಆಗಿ 2 months ಇದೆ ಅನ್ವಾಗ್ಲೂ ಮಾಡ್ತಾ ಇದ್ದೆ. ಅದು ಸರ್ ಕೂಡ ಸೂರ್ಯವಂಶ ಅಂತ ಮಾಡ್ತಾ ಇದ್ದಾರೆ ಉದ್ಯಾಗೆ. ಸೊ ಆ ಎರಡರದ್ದು ಇನ್ನು ಸೀರಿಯಲ್ದು ಸಮಾಗಮ 2 ಸೀರಿಯಲ್ ಒಟ್ಟಿಗೆ ಸೇರಿಸ್ಬಿಟ್ಟು ಒಂದಷ್ಟು ಎಪಿಸೋಡ್ಸ್ ಮಾಡೋದೆಲ್ಲ ಇತ್ತಲ್ಲ. ಸೊ ಐ ಬೀನ್ ಕಾನ್ಸ್ಟೆಂಟ್ಲಿ ಮೀಟಿಂಗ್ ಸರ್. ಸೊ ನಾನು ಮೀಟ್ ಮಾಡ್ತಾನೆ ಇದ್ದೆ ಸರ್ನ. ರೀಸೆಂಟ್ ಅದೇ ಹೇಳಿದ್ನಲ್ಲ ಸಮಾಗಮ ಎಲ್ಲ ಇದ್ದಾಗ. ಸೊ ಐ ಬೀನ್ ಮೀಟಿಂಗ್ ಸರ್. ಓಕೆ, ಜೊತೆಯಲ್ಲಿ ಬಂದ್ರೆ ಮೀರಾ ಅಂತಾನೆ ಬರುತ್ತೆ ನೋಡಿ ಕ್ಯಾರೆಕ್ಟರ್ ಹೆಸರು. ಮಾನ್ಸ ಅವ್ರು ಇರ್ತಾರ? ಡೆಫಿನೆಟ್ಲಿ. ಐ ಮೀನ್ ನನ್ನ ಕ್ಯಾಸ್ಟ್ ಮಾಡ್ಕೊಂಡ್ರೆ 100% ಇರ್ತೀನಿ. ಬಿಕಾಸ್ ನನ್ನ ಒಂದು ದೃಷ್ಟಿಲಿ ದಟ್ ಇಸ್ ಸಮಥಿಂಗ್ ದಟ್ ಹ್ಯಾಸ್ ಗಿವನ್ ಅ ಲಾಟ್ ಆಫ್ ಫೇಮ್ ಆಯ್ತಾ ನಮ್ಮೆಲ್ಲ ಆಕ್ಟರ್ಸ್ಗೂ ಕೂಡ. ಸೊ ಡೆಫಿನೆಟ್ಲಿ ಲೈಕ್ 100% ನಾವ್ ಎಲ್ರೂ ಕೂಡ ಅದರಲ್ಲಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ರೆಡಿ ಇರ್ತೀವಿ. ಸೂಪರ್. ಓಕೆ, ಫ್ಯೂಚರ್ ಪ್ಲಾನ್ಸ್ ಏನಿದೆ ಮಾನ್ಸರ ಕೊನೆಯದಾಗಿ? ಫ್ಯೂಚರ್ ಪ್ಲಾನ್ಸ್ ಅದೇ, ನನ್ಗೆ ಯಾವಾಗ್ಲೂ ಕೂಡ ಲೈಫ್ ಇಸ್ ಆಲ್ವೇಸ್ ಅ ಬ್ಯಾಲೆನ್ಸ್ ಬಿಟ್ವೀನ್ ಹಸ್ಲಿಂಗ್ ಅಂಡ್ ಹೀಲಿಂಗ್ ಅಂತ ನನ್ನ ಒಂದು ಪ್ರೈಮ್ ಮೋಟೋ. ಅದು ಅಂದ್ರೆ ನಮ್ಮ ಪ್ರೊಫೆಷನಲ್ ಲೈಫ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಥವಾ ಇಷ್ಟನೋ, ಪರ್ಸನಲ್ ಲೈಫ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂಡ್ ಇಷ್ಟ, ಎರಡು ಕೂಡ. ಸೊ ವಿಲ್ ಬಿ ಡಿಫ್ರೆಂಟ್ ಫೇಸಸ್. ಸೊ ಇವಾಗ ಇದು ನನ್ನ ಮದರ್ಹುಡ್ ಫೇಸ್ ನಾನು ಹೇಳ್ದಲ್ಲ, ಪ್ರಾಬ್ಲಿ ಫಾರ್ an 8 months or 1 year ಆ ಥರ. ಅಂಡ್ ಮತ್ತೆ ಕೆಲಸ ಶುರು ಮಾಡಿದಾಗ ಮತ್ತೆ ಅದು ಪ್ರಯಾರಿಟಿ ಇರುತ್ತೆ, ಅದಕ್ಕೆ ಜಾಸ್ತಿ ಟೈಮ್ ಕೊಡಬೇಕಾಗುತ್ತೆ. ಸೊ ಆ ಥರ ಫ್ಯೂಚರ್ ಪ್ಲಾನ್ಸ್ ಅದೇ. ಇಟ್ ವಿಲ್ ಆಲ್ವೇಸ್ ಬಿ ಅ ಬ್ಯಾಲೆನ್ಸ್ ಬಿಟ್ವೀನ್ ಮೈ ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್, ಲೈಕ್ ಹಸ್ಲಿಂಗ್ ಅಂಡ್ ಹೀಲಿಂಗ್ ಎರಡೂ ಕೂಡ. ದಟ್ಸ್ ಸೋ ಸ್ವೀಟ್ ಮಾನ್ಸ ಅವರೇ, ಒಳ್ಳೇದಾಗ್ಲಿ. ಅಂಡ್ ಮಗ ಹುಟ್ಟಿದಾನೆ, ತುಂಬಾ ಖುಷಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅದೇ ಆ ಖುಷಿ ಹೆಂಗಿರುತ್ತೆ ಅಂತ ಹೇಳಿ. ಅಂಡ್ ತುಂಬಾ ಒಳ್ಳೇದಾಗಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಪೋಸ್ಟ್ ಮಾರ್ಟಮ್ ಜರ್ನಿನ ಹಂಚ್ಕೊಂಡ್ರಿ, ಬಹಳಷ್ಟು ವಿಚಾರಗಳ ಬಗ್ಗೆ ಹಂಚ್ಕೊಂಡ್ರಿ. ಬಹುಶಃ ಇಂತಹ ವಿಚಾರಗಳು ಬೇಕು ಅನ್ಸುತ್ತೆ ಈಗಿನ ಇದ್ರಲ್ಲಿ. ಎಷ್ಟೋ ಜನ ಕೆಲವೊಂದು ವಿಚಾರಗಳು ಗೊತ್ತಿರಲ್ಲ, ತಿಳಿಸೋರಿರಲ್ಲ. ಅಟ್ಲೀಸ್ಟ್ ನೀವು ಅದನ್ನ ತಿಳಿಸುವಂತ ಪ್ರಯತ್ನ ಮಾಡಿದ್ರಿ. ಅಂಡ್ ತುಂಬಾ ಚಂದ ಮಾತಾಡಿದ್ರಿ, ತುಂಬಾ ಮೆಚ್ಯೂರ್ಡ್ ಆಗಿ ಮಾತಾಡಿದ್ರಿ ಮಾನ್ಸ. ತುಂಬಾ ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಅದೇ ಮಗು ಆದ್ಮೇಲೆ ದಿಸ್ ಇಸ್ ದ ಫಸ್ಟ್ ಇಂಟರ್ವ್ಯೂ. ಫಸ್ಟ್ ಇಂಟರ್ವ್ಯೂ ದಟ್ ಐ ಆಮ್ ಗಿವಿಂಗ್. ಸೊ ನಂಗೂ ತುಂಬಾನೇ ಖುಷಿ ಆಯ್ತು. ಅಂಡ್ ಸೊ ಡೆಫಿನೆಟ್ಲಿ ಅಂದ್ರೆ ನನ್ಗೆ ಈ ತರ ಸಾಕಷ್ಟು ಜನ ಈ ತರ ಪ್ರಶ್ನೆ ಕೇಳಿದಾರೆ. ಇನ್ನ ಒಂದ್ 2-3 ಇದಲ್ಲ, ಅದೇ ನನ್ನ ಪ್ರೀವಿಯಸ್ ಮದ್ವೆ ಬಗ್ಗೆ ಆಗಿರ್ಬೋದು, ಅದು ಇದು ಎಲ್ಲಾನು ಕೂಡ. ಸೊ ನನಗೆ ಏನ್ ಅನ್ಸುತ್ತೆ, ಅಥವಾ ನಾನು ವಾಟ್ ಎವರ್ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಲಿವ್ ಥ್ರೂ, ನಾನು ಅದನ್ನ ಹೇಳಿದೀನಿ ಅಷ್ಟೇ ಫ್ರಾಂಕ್ ಆಗಿ. ಬಿಕಾಸ್ ಎಲ್ಲೂ ಕೂಡ ನಾನು ಮುಚ್ಚುಮರೆ ಮಾಡ್ಕೊಳ್ಳೋದು, ಅಥವಾ ಜಸ್ಟ್ ಬಿಕಾಸ್ ನಾನು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ನನ್ನ ಲೈಫಲ್ಲಿ ಹಿಂಗ ಆಗೇ ಇಲ್ಲ ಅಂತ ಹೇಳ್ಕೊಳ್ಳೋದು, ಆ ಥರದಲ್ಲಿ ಏನು ನಾನು ಯಾವತ್ತ ಹತ್ರ ಮಾಡಿದಷ್ಟು ಕಾಂಟ್ರವರ್ಸೀಸ್ ಜಾಸ್ತಿ ಆಗುತ್ತೆ. ನಾನು ಇರೋದು ಹೀಗೆ. ನನ್ನ ಲೈಫಲ್ಲಿ ನಾನು ಸುಮ್ಮನೆ ಎಲ್ಲರ ಹತ್ರ ಹೋಗ್ಬಿಟ್ಟು ಸಿಂಪತಿ ಗಿಟ್ಸ್ಕೊಳಕ್ಕೆ ನನ್ಗೆ ಹಿಂಗ ಆಗೋಯ್ತು, ನನ್ನ ಲೈಫಲ್ಲಿ ಹಿಂಗ ಆಗೋಯ್ತು, ಅಯ್ಯೋ ಹಿಂಗೆ ನಾನು ಯಾವತ್ತೂ ಯಾರ ಹತ್ರನೂ ಹೇಳಿಲ್ಲ. ಬಟ್ ಅದಾಗದೆ ಗೊತ್ತಾಗಿ ನನ್ನ ಹತ್ರ ಬಂದು, ಅದು ಮೀಡಿಯಾದವ್ರಾಗಿರ್ಬೋದು, ಪ್ರೆಸ್ ಅವ್ರಾಗಿರ್ಬೋದು, ಯಾರಾಗ್ಲಿ ಹತ್ರ ಬಂದು ಕೇಳಿದಾಗ, ಅಯ್ಯೋ ಇಲ್ಲ ಈ ತರ ಆಗೇ ಇಲ್ಲ, ಯಾರು ಹೇಳಿದ್ದು ನಿಮ್ಗೆ, ಆ ತರ ಎಲ್ಲೂ ಏನು ನಾನು ಇದು ಮಾಡಿಲ್ಲ. ನನಗೆ ಏನ್ ಗೊತ್ತು, ನನಗೆ ಎಷ್ಟು ಗೊತ್ತು, ನಿಮ್ ಲೈಫಲ್ಲಿ ಹಿಂಗ ಆಗಿದ್ಯಾ, ಹೌದು ಆಗಿದೆ, ಏನ್ ಮಾಡಕ್ಕಾಗಲ್ಲ ಅಷ್ಟೇ. ಸೊ ಐ ಬೀನ್ ಆಲ್ವೇಸ್ ಬೀನ್ ದಟ್. ಅಂಡ್ ಇವತ್ತು ಕೂಡ ಅದೇ ತರನೇ ಹೇಳಿದೀನಿ. ಅಂಡ್ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಸೋ ಸ್ವೀಟ್ ಆಫ್ ಯು ಮಾನ್ಸ ಅವರೇ. ಅಂಡ್ ತುಂಬಾ ಬೋಲ್ಡ್ ಆಗಿ ಮಾತಾಡಿದ್ರಿ, ತುಂಬಾ ನೇರವಾಗಿ ಮಾತಾಡಿದ್ರಿ, ಸ್ಟ್ರೇಟ್ ಫಾರ್ವರ್ಡ್. ಅಂದ್ರೆ ಹಿಂದೊಂದು ಮುಂದೊಂದು ಮಾತಾಡ್ತಾರಲ್ಲ, ಆ ತರ ಇರ್ಲಿಲ್ಲ. ತುಂಬಾ ನೇರವಾಗಿ ಉತ್ತರ ಕೊಟ್ರಿ ನೀವೆಲ್ಲ ಅದಕ್ಕೂ. ದಟ್ಸ್ ಸೋ ಸ್ವೀಟ್ ಮಾನ್ಸ ಅವರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ಶೋ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಐ ಹೋಪ್ ನಿಮ್ಗೂ ಕೂಡ ಈ ಇಂಟರ್ವ್ಯೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.